ಅಯೋಧ್ಯೆಯಲ್ಲಿ ರಾಮ ಜನ್ಮಭೂಮಿಯಲ್ಲಿ ನಿಂತ್ಕೊಂಡು ಮೆಗಾ ಕವರೇಜ್ ಮಾಡ್ತಾ ಇದ್ದೀವಿ. ಜೊತೆಗೆ ಕರ್ನಾಟಕದವರು ಕೂಡ ಅನೇಕರು ಇಲ್ಲಿ ಬಂದಿದ್ದಾರೆ. ರಿಪಬ್ಲಿಕ್ ಕನ್ನಡ ನೋಡಿದ ತಕ್ಷಣ ನಾವು ಕರ್ನಾಟಕದವರು ಅಯೋಧ್ಯೆಗೆ ಬಂದಿದ್ದೀವಿ, ರಾಮ ಜನ್ಮಭೂಮಿಯ ಈ ಸಂಭ್ರಮದ ಕ್ಷಣಗಳನ್ನ ಕಣ್ತುಂಬಿಕೊಳ್ಬೇಕು ಅನ್ನುವಂತ ಸಂತಸವನ್ನ ವ್ಯಕ್ತಪಡಿಸ್ತಾ ಇದ್ರು. ಇದರ ಜೊತೆಗೆ ನಾನೀಗ ಇರೋದು ಸರಿಯೂ ನದಿಯ ತಟದಲ್ಲಿ ಕನ್ನಡದ ಕಲರವ ಕೇಳೋದಕ್ಕೆ ಸಿಗ್ತಾ ಇದೆ. ಕಾರಣ ಬೆಂಗಳೂರಲ್ಲಿ ವಾಸ ಮಾಡ್ತಿದ್ದಾರೆ, ಆದ್ರೆ ಮೂಲತಃ ಅವರು ಅಯೋಧ್ಯೆಯಲ್ಲಿ ಹುಟ್ಟಿ ಬೆಳೆದಿರೋದು. ಅವರ ಮನೆ ಕೂಡ ಇಲ್ಲೇ ಇದೆಯಂತೆ. ಅವರ ಹುಟ್ಟೂರು ಅಯೋಧ್ಯೆ. ನನ್ನ ಹುಟ್ಟೂರಲ್ಲಿ ರಾಮ ಜನ್ಮ ಭೂಮಿಯಲ್ಲಿ ಮಂದಿರ ನಿರ್ಮಾಣ ಆಗಿರೋದು ಬಹಳ ಖುಷಿ ಆಗಿದೆ ಅನ್ನುವಂತಹ ವಿಚಾರ ಹೇಳ್ತಾ ಇದ್ರು. ರಾಮನವರು ರಾಮ ಜನ್ಮ ಭೂಮಿಯಲ್ಲೇ ಹುಟ್ಟಿ ಬೆಳೆದಿರೋರು, ಬೆಂಗಳೂರಿನಲ್ಲಿ ಸದ್ಯ ವಾಸ ಮಾಡ್ತಿದ್ದಾರೆ. ನಿಮ್ಮ ಹುಟ್ಟೂರು ಮಂದಿರ ನಿರ್ಮಾಣ ಆಗಿದೆ, ಎಷ್ಟು ಖುಷಿ ಆಗ್ತಿದೆ ತಮಗೆ? ಖುಷಿ ಆಗ್ತಿದೆ ಮೇಡಮ್, ತುಂಬಾ ಖುಷಿ ಆಗ್ತಿದೆ. ನಾನು ಇಲ್ಲೇ ಊರು ಇದೆ, ಅದೇ ಅಯೋಧ್ಯೆ ಆಕ್ಚುಲಿ, ಬಟ್ ನಾನು ಓದಿದೆ ಎಲ್ಲ ಬೆಂಗಳೂರಲ್ಲಿ, ಅಲ್ಲೇ ಇರ್ತೀನಿ. ನಿಮ್ಮ ಮಾತುಗಳಲ್ಲೂ ಗೊತ್ತಾಗಬೇಕು ಆ ಜೋಶ್ ನಮಗೆ. ಹಾಗೇ ಇಲ್ಲ, ನಾನು ತುಂಬಾ ಖುಷಿ ಆಗ್ತಿದೆ, ಅದಕ್ಕೆ ನಾನು ಇಲ್ಲೇ ಇದ್ದೀನಿ. ನಮ್ಮ ಇದೇ ಊರು, ಸ್ವಂತ ಊರು ಅದು ಅಯೋಧ್ಯೆ ಇದೆ. ತುಂಬಾ ಖುಷಿ ಆಗ್ತಾ ಇದೆ ನಮ್ಮ ರಾಮ ಮಂದಿರ ನಿರ್ಮಾಣಗೆ. ಮತ್ತೆ ತುಂಬಾ ವರ್ಷ ಇದೆ, 500 ಇಯರ್ಸ್ ಆದಮೇಲೆ ಇದು ರೆಡಿ ಆಗ್ತಾ ಇದೆ. ಸೊ ತುಂಬಾ ಖುಷಿ ಆಗ್ತಿದೆ ನಮಗೆ. ಬಟ್ ನಾನು ಅಂದ್ರೆ ಅಯೋಧ್ಯೆಗೆ ನಾವು ಬಂದಾಗ ಅಭಿವೃದ್ಧಿ ಆಗಿದೆ ಅಂತೆಲ್ಲ ಮಾತಾಡ್ತಾ ಇದೀವಿ. ನೀವೇ ಇಲ್ಲಿ ಹುಟ್ಟಿ ಬೆಳೆದಿರೋದ್ರಿಂದ ಈ ಹಿಂದೆ ಇದ್ದ ಅಯೋಧ್ಯೆಗೂ ಈಗ ಮಂದಿರ ಆದ ಬಳಿಕ ಇಲ್ಲಿ ಆಗಿರುವಂತಹ ಅಭಿವೃದ್ಧಿ ಅಯೋಧ್ಯೆಗೂ ಹೇಗೆ ಅನಿಸುತ್ತೆ? ಯಾವ ರೀತಿಯ ವ್ಯತ್ಯಾಸಗಳಿದೆ? ತುಂಬಾ ಖುಷಿ ಇದೆ. ತುಂಬಾ ಖುಷಿ ಆಗ್ತಾ ಇದೆ, ಹೇಳಕ್ ಆಗ್ತಾ ಇಲ್ಲ, ಯಾಕೆ ಹೇಳೋದು ತುಂಬಾ ಕಷ್ಟ ಆಗ್ತಾ ಇದೆ. ಬಟ್ ತುಂಬಾ ಖುಷಿ ಇದೆ. ಅಭಿವೃದ್ಧಿ ಬಗ್ಗೆ ಏನ್ ಹೇಳ್ತೀರಿ ಅಯೋಧ್ಯೆಯಲ್ಲಿ? ಎಲ್ಲ ಕರೆಕ್ಟ್ ಆಗಿದೆ, ಏನಿಲ್ಲ ಅಂದ್ರೆ ಕರೆಕ್ಟ್ ಆಗಿದೆ. ಹೇಗೆ ಮಾಡಿದ್ದಾರೆ? ಎಲ್ಲ ತುಂಬ ಕಷ್ಟಪಟ್ಟು ಮಾಡಿದ್ದಾರೆ, ಹಂಗೆ ಇಲ್ಲ. ಯಾಕೋ 92 ಅಲ್ಲಿ ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ 30 ಇಯರ್ಸ್ ಆಗಿದೆ, ಮತ್ತೆ ಇದೆ ಸ್ಟಾರ್ಟ್ ಆಗಿದೆ, ಹಂಗೆ ಇಲ್ಲ, ನಾರ್ಮಲ್ ಆಗಿರುತ್ತೆ. ಬಟ್ ರಾಮ್ಜಿ, ನಮಗೆ ಈಗ ಪ್ರಶ್ನೆ ಇರೋದೇನು ಗೊತ್ತಾ? ಒಂದ್ ಕಡೆ ಮಂದಿರ ನಿರ್ಮಾಣ ಆಗಿದೆ, ಆ ಖುಷಿ ಒಂದ್ ಕಡೆ. ಬಟ್ ಅಯೋಧ್ಯೆಯಲ್ಲಿ ಅಭಿವೃದ್ಧಿ ಆಗಿರೋದ್ರಿಂದ ಅನೇಕರು ಬದುಕು ಕಟ್ಕೊಂಡಿದ್ದಾರೆ ಅಂತ. ನಿಮ್ಮ ಹುಟ್ಟೂರು ಆಗಿರೋದ್ರಿಂದ ನೀವು ಸಾಕಷ್ಟು ಜನರ ಜೊತೆ ಮಾತಾಡಿರ್ತೀರಾ, ಇಲ್ಲಿ ಬೆರ್ತಿರ್ತೀರಾ. ಜನರ ಅಭಿಪ್ರಾಯ ಹೇಗಿದೆ? ಒಂದು ಜೀವನ ಕಟ್ಕೊಳ್ಳೋದಕ್ಕೆ ಸಹಾಯ ಆಗಿದೆ ಅಂತ ಅನ್ಸುತ್ತಾ ಮಂದಿರದಿಂದ? ತುಂಬ ಸಹಾಯ ಆಗಿದೆ. ನಮ್ಮ ರಾಮ ಮಂದಿರ ನಿರ್ಮಾಣ ಆದಮೇಲೆ ತುಂಬ ಸಹಾಯ ಆಗಿದೆ. ತುಂಬ ಜನ ಬರ್ತಾರೆ ಇಲ್ಲಿ, ತುಂಬ ಬಿಸ್ನೆಸ್ ಆಗುತ್ತೆ, ಡೆವಲಪ್ಮೆಂಟ್ ಆಗುತ್ತೆ, ಎಲ್ಲ ಆಗುತ್ತೆ. ಬರೀ ರಾಮ ಮಂದಿರ ಇಲ್ಲ, ರಾಮ ಮಂದಿರದಿಂದ ತುಂಬ ಫೇಮಸ್ಸು. ಮತ್ತು ಬೇರೆ ಎಲ್ಲ ಬಂದು ಇಲ್ಲೇ ಇರ್ತಾರೆ, ತುಂಬ ದೂರದಿಂದ ಬರ್ತಾರೆ. ನಮ್ಮ ಕರ್ನಾಟಕದವರು ಬರ್ತಾರೆ, ನಮ್ಮ ಬ್ಯಾಂಗ್ಳೂರಿಂದ ಬರ್ತಾರೆ, ಮತ್ತು ಫುಲ್ ಆಲ್ ಓವರ್ ಇಂಡಿಯಾದಿಂದ ಇಲ್ಲೇ ಬರ್ತಾರೆ. ಈಗ ನಾನೇ ಬಂದಿದ್ದೆ 10 ದಿನ ರಜಾ ಮಾಡಿ ಇಲ್ಲೇ. ನಾನು ತುಂಬ ಖುಷಿ ಆಗ್ತಾ ಇದೆ, ತುಂಬಾ ಖುಷಿ ಇದೆ. ಅಲ್ಲ, ಇವಾಗ ನೀವು ಆಗಾಗ ಅಯೋಧ್ಯೆಗೆ, ನಿಮ್ಮ ಹುಟ್ಟೂರಿಗೆ ನಾವು ರಜೆ ದಿನಗಳಲ್ಲಿ ಹೋಗೋದು ಬರೋದೆಲ್ಲ ಮಾಡ್ತಿರ್ತೀವಿ. ಈಗ ಮಂದಿರದ ಕಾರಣಕ್ಕೆ ನಿಮ್ಮ ಹುಟ್ಟೂರಿಗೆ ನೀವು ಬಂದಿದ್ದೀರಾ, ಹೇಗೆ ಅನ್ಸುತ್ತೆ? ಪ್ರೌಡ್ ಫೀಲ್ ಆಯ್ತು? ತುಂಬಾ ಖುಷಿ ಇದೆ, ತುಂಬಾ ಅಂದ್ರೆ ಹೇಳಕ್ಕೆ ತುಂಬಾ ಖುಷಿ ಇದೆ. ಅದನ್ನ ಪದಗಳಲ್ಲಿ ವರ್ಣನೆ ಮಾಡಕ್ ಸಾಧ್ಯ ಆಗ್ತಾ ಇಲ್ಲ. ಇಲ್ಲ, ತುಂಬಾ ಖುಷಿ ಆಗ್ತಾ ಇದೆ. ಬಟ್ ರಾಮ್ಜಿ, ಈಗ ಅಭಿವೃದ್ಧಿ ಆಗಿರೋದು ಅಯೋಧ್ಯೆಯಲ್ಲಿ. ಕೆಲವರು ಅದನ್ನ ಹೇಳ್ತಾ ಇರೋದು ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ರಾಜಕೀಯ ಮಾಡಕ್ ಹೊರಟಿದ್ದಾರೆ, ಸುಮ್ಮನೆ ಪಬ್ಲಿಸಿಟಿ, ಇದು ಚುನಾವಣೆ ಗಿಮಿಕ್ ಅಂತ. ನಿಜಕ್ಕೂ ಇಲ್ಲಿ ವಾಸ್ತವ ಪರಿಸ್ಥಿತಿಯ ಬಗ್ಗೆ ಜನರಿಗೆ ಅರ್ಥ ಮಾಡಿಸೋದಾದ್ರೆ ಏನ್ ಹೇಳ್ತೀರಿ? ಪಬ್ಲಿಸಿಟಿ ಇಲ್ಲ, ಅವರು ನಿಜವಾಗ್ಲೂ ಕರೆಕ್ಟ್ ಆಗಿ ಮಾಡಿದ್ದಾರೆ. ಹಂಗೆ ಇದ್ರೆ ಕಾಂಗ್ರೆಸ್ ಮಾಡ್ಬೋದುನಾ? ಯಾಕೆ ಮೋದಿ ಮಾಡಿದ್ದಾರೆ? ಕಾಂಗ್ರೆಸ್ ಏನು ಹೇಳ್ತಾರೆ ಗೊತ್ತು, ಮೋದಿ ಬರೀ ಪಾಲಿಟಿಕ್ಸ್ ಹೇಳ್ತಾರೆ, ಬಟ್ ಪಾಲಿಟಿಕ್ಸ್ ಇಲ್ಲ. ಅವರು ಮಾಡಿದರೆ ರಾಮ ಮಂದಿರ ಬರೀ ಧರ್ಮಗೆ ಮಾಡಿದ್ದಾರೆ, ಪಾಲಿಟಿಕ್ಸ್ಗೆ ಏನಿಲ್ಲ. ಅವರು ಹೇಳೋದು ಬೇರೆ ಬೇರೆ, ಬಟ್ ಮಾಡಿದರೆ ಬರೀ ಇದು ನರೇಂದ್ರ ಮೋದಿ ಮತ್ತು ಯೋಗಿ, ಬೇರೆ ಯಾರು ಮಾಡಲ್ಲ. ಎಲ್ಲರೂ ಬಂದು ಬರೀ ಪಾಲಿಟಿಕ್ಸ್ ಹೇಳಿ ಹೋಗ್ತಾರೆ. ಬರೀ ಇದು ಎಲೆಕ್ಷನ್ ಇರುತ್ತಲ್ಲ, ಎಲೆಕ್ಷನ್ ಟೈಮಲ್ಲಿ ಬರ್ತಾರೆ, ಪಾಲಿಟಿಕ್ಸ್ ಮಾಡಿ ಹೇಳ್ತಾರೆ. ಈಗ ರಾಮ ಮಂದಿರ ನಿರ್ಮಾಣ ಆಗಿಲ್ಲ ಅನ್ನೋ ತುಂಬ ಜನ ಕೇಳ್ತಾರೆ, ರಾಮ ಮಂದಿರ ಮಾಡಲ್ಲ. ಈಗ ರಾಮ ಮಂದಿರ ನಿರ್ಮಾಣ ಆದಮೇಲೆ ಹಾಗೆ ಹೇಳ್ತಾರೆ, ಈಗ ಪಾಲಿಟಿಕ್ಸ್ ಇದೆ ಮೋಸ್ಟ್ಲಿ, ಲೋಕಸಭಾ ಎಲೆಕ್ಷನಿಂದ ಈ ಥರ ಮಾಡ್ತಾಯಿದ್ರೆ. ಬಟ್ ಅದು ಎಲ್ಲ ತಪ್ಪಿದೆ, ಸುಮ್ಮನೆ ಮಾತಾಡ್ತಾರೆ ಬರೀ ಪಾಲಿಟಿಕ್ಸ್ಗೆ, ನ್ಯೂಸ್ಗೆ ಬರೋಕ್ಕೆ. ಬಟ್ ಅದು ಸರಿ ಇಲ್ಲ. ಆ್ಯಕ್ಚುಲಿ ಅವರು ಮಾಡಿದರೆ ಕರೆಕ್ಟಾಗಿ ನಮಗೆ ತುಂಬ ಖುಷಿ ಇದೆ. ನಮ್ಮದು ಅಯೋಧ್ಯವಾಸಿಗೆ, ನಮ್ಮ ಇಂಡಿಯನ್ಸ್ಗೆ ತುಂಬ ಖುಷಿ ಇದೆ. ತುಂಬ ಇದು ರಾಮ ಮಂದಿರ ನಿರ್ಮಾಣ ನೋಡಿದ್ರೆ ಎಲ್ಲ ನ್ಯೂಸ್ ಚಾನೆಲ್ಸು, ಎಲ್ಲ ಫ್ರೆಂಡ್ಸು, ಎಲ್ಲ ಅಯೋಧ್ಯವಾಸಿ, ನಮ್ಮ ಫುಲ್ ಇಂಡಿಯನ್ಸ್ಗೆ ತುಂಬ ಖುಷಿ ಇದೆ. ರಾಮ್ಜಿ, ಇನ್ನೊಂದು ವಿಚಾರ ಏನಂದ್ರೆ, ಇಲ್ಲಿ ಅಯೋಧ್ಯೆಯಲ್ಲಿ ವಾಸ ಮಾಡ್ತಾ ಇರೋರು ಎಷ್ಟೋ ಜನ ನಿರುದ್ಯೋಗಿಗಳು ನಮಗೆ ಉದ್ಯೋಗ ಸಿಕ್ಕಿದೆ ಅಂತ ಹೇಳ್ತಿದ್ದಾರೆ ಮಂದಿರ ನಿರ್ಮಾಣ ಆಗಿರೋದ್ರಿಂದ. ಅದು ಎಷ್ಟರ ಮಟ್ಟಿಗೆ ಸತ್ಯ? ಅದ್ರ ಬಗ್ಗೆ ಹೇಳಿ. ತುಂಬಾ ಡೆವಲಪ್ಮೆಂಟ್ ಆಗಿದೆ. ಈಗ ಏರ್ಪೋರ್ಟ್ ರೆಡಿ ಇದೆ, ಕೆಲಸ ಸಿಕ್ಕಿದೆ ಅನೇಕರಿಗೆ. ಆಲ್ಮೋಸ್ಟ್ ಈಗ ಏರ್ಪೋರ್ಟ್ ರೆಡಿ ಆಗಿದೆ, ಆಲ್ಮೋಸ್ಟ್ ಫುಲ್ ಡೆವಲಪ್ಮೆಂಟ್ ಇದೆ. ಎಲ್ಲ ಕಡೆ ನೋಡಿ ನೀವು, ತುಂಬ ಡೆವಲಪ್ಮೆಂಟ್ ಇದೆ. ರೋಡ್ಗಳು ಎಲ್ಲ ಇದೆ, ಎಲೆಕ್ಟ್ರಿಸಿಟಿ ಇದೆ, ತುಂಬ ಇದೆ ನೋಡಿ. ಎಲ್ಲ ಕಡೆ ಕಲರ್ ಭಗವಾ ಕಲರ್ ಇದೆ, ಎಲ್ಲ ಕಡೆ ನೋಡಿ. ರಾಮ್ ಅಷ್ಟೇ, ಬೇರೇನಿಲ್ಲ. ಎಲ್ಲ ಕಡೆ ಜೈ ಶ್ರೀರಾಮ್ ಮಾತ್ರ, ಶ್ರೀರಾಮ್ ಅಷ್ಟೇ, ಬೇರೇನಿಲ್ಲ. ಹೇಗೆ ನಿಮ್ಮ ಫ್ಯಾಮಿಲಿಯಲ್ಲಿ, ನಿಮ್ಮ ಕುಟುಂಬಸ್ಥರು ಹೇಗೆ ಸಂತಸ ವ್ಯಕ್ತಪಡಿಸಿದ್ದಾರೆ ಅಯೋಧ್ಯೆಯಲ್ಲಿ ರಾಮ ಜನ್ಮ ಭೂಮಿಯಲ್ಲಿ ಮಂದಿರ ಆಗಿರೋದು? ರಾಮ್ ಅಷ್ಟೇ, ದಿನ ಅಲ್ಲಿ ರಾಮ್ ಹೇಳ್ತೀನಿ ಅಷ್ಟೇ, ಬೇರೇನಿಲ್ಲ. ಸೊ ಹೇಗಿದೆ 22ಕ್ಕೆ ಜೋಶ್? आपका जोश कैसे है? अच्छे से बोलो जी बताइए। आपका जोश कैसे है? बढ़िया बढ़िया, बहुत जोश है जी, बहुत। जय श्री राम। once again ಜೈ ಶ್ರೀರಾಮ್ ಜೋರಾಗಿ ಒಂದ್ಸಾರಿ ಹೇಳಿ. ನಿಮ್ಮ ಅಯೋಧ್ಯೆಯಲ್ಲಿ ಮಂದಿರ ನಿರ್ಮಾಣ ಆಗಿದೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್.
ಥ್ಯಾಂಕ್ಸ್ ರಿಪಬ್ಲಿಕ್ ಕನ್ನಡಗೆ ನಮಗೆ ಇನ್ವೈಟ್ ಮಾಡಿದರೆ ತುಂಬ ಥ್ಯಾಂಕ್ಸು. ನಿಮ್ಮ ಅಯೋಧ್ಯೆಯಲ್ಲಿ ನಾವು ಬಂದಿದ್ದೀವಿ ಮೆಗಾ ಕವರೇಜ್ ಮಾಡೋದಕ್ಕೆ, ಕನ್ನಡಿಗರಿಗಾಗಿ ಕನ್ನಡಿಗರಿಗೋಸ್ಕರ ಇಲ್ಲಿ ಸುದ್ದಿಗಳನ್ನು ತಲುಪಿಸ್ತಾ ಇದ್ದೀವಿ. ಬಟ್ ನೀವು ಕನ್ನಡಿಗರು ಅಯೋಧ್ಯೆಯಲ್ಲಿ ನಮಗೆ ಸಿಕ್ಕಿದ್ದೀರ, ಇಲ್ಲೇ ಹುಟ್ಟಿ ಬೆಳೆದಿರೋರು, ಬಹಳ ಖುಷಿ ಆಯಿತು. ಸೊ ನೋಡಿದ್ರಲ್ಲ, ಇದು ಕನ್ನಡಿಗರ ಮಾತು. ಕನ್ನಡಿಗರ ಮಾತು ಅನ್ನೋದಕ್ಕಿಂತಲೂ ಅಯೋಧ್ಯೆಯಲ್ಲೇ ಇರೋದು ಅವರು, ಆದರೆ ಬೆಂಗಳೂರಿಗೆ ಜೀವನ ಕಟ್ಕೊಳಕ್ಕೆ ಬಂದ್ವಿ. ಈಗ ನಮ್ಮ ಊರಲ್ಲೇ ಅನೇಕರು ಜೀವನ ಕಟ್ಕೊಳ್ತಾ ಇದ್ದಾರೆ, ಅದು ಸಂತಸದ ವಿಚಾರ ಅನ್ನೋದನ್ನ ರಾಮ್ ಅವರು ಹೇಳ್ತಾ ಇದ್ರು. ಸೊ ಇದು ಅಯೋಧ್ಯೆಯಲ್ಲಿ ಕಂಡು ಬರ್ತಾ ಇರುವಂತ ಸಂಭ್ರಮದ ಕ್ಷಣಗಳು. ಇದರ ಜೊತೆಗೆ ಬೇರೆ ಸುದ್ದಿಗಳ ಅಪ್ಡೇಟ್ಸ್ ಅನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಸದ್ಯ ಸಾಕಷ್ಟು ಸಂಭ್ರಮ ರಾಮನೂರಿನಲ್ಲಿ ಮನೆ ಮಾಡಿರೋದು. ಈಗ ತಾನೇ ಹೇಳ್ತಾ ಇದ್ರು ಈ ಭಾಗದ ಜನ, ಜೈ ಶ್ರೀರಾಮ್ ಬಿಟ್ರೆ ಬೇರೆ ಯಾವ ಪದಗಳು ಕೇಳೋದಕ್ಕೆ ಸಿಗ್ತಾ ಇಲ್ಲ, ಜೈ ಶ್ರೀರಾಮ್ ಅನ್ನೋದನ್ನ ಬಿಟ್ರೆ ಬೇರೆ ಏನೂ ನಮಗೆ ಕಾಣಿಸ್ತಾ ಇಲ್ಲ. ಮಂದಿರ ನಿರ್ಮಾಣದ ಕಾರ್ಯಗಳಾಗ್ತಾ ಇದೆ ಒಂದ್ ಕಡೆ, ಗರ್ಭಗುಡಿಯಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಆಗಿದೆ, ಪ್ರಾಣ ಪ್ರತಿಷ್ಠಾಪನೆಯ ಕ್ಷಣಕ್ಕೆ ನಾವೆಲ್ಲ ಕಾಯ್ತಾ ಇದ್ದೀವಿ ಅನ್ನುವಂತಹ ವಿಚಾರವನ್ನ ಅಯೋಧ್ಯೆ ಭಾಗದಲ್ಲಿ ಜನ ಇದೇ ಸಂತಸವನ್ನ ವ್ಯಕ್ತಪಡಿಸ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ.